ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 45ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಬೇಕಾದಷ್ಟು ವಿಷಯ ನಾವು ಈ ಶ್ಲೋಕಗಳಿಂದ ತಿಳ್ಕೊಂಡ್ವಿ. ತ್ರೈಗುಣ್ಯ ವಿಷಯ ಅಂದ್ರೆ ಏನು, ನಿಸ್ತ್ರೈಗುಣ್ಯನಾಗೋದು ಅಂತಂದ್ರೆ ಏನು, ದ್ವಂದ್ವ ಅಂತ ಯಾವುದಕ್ಕೆ ಹೇಳ್ತಾರೆ, ಮತ್ತೆ ದ್ವಂದ್ವದಿಂದ ಮುಕ್ತನಾಗೋದು ಅಂತಂದ್ರೆ ಏನು, ನಿತ್ಯ ಸತ್ವ ಅಂತಂದ್ರೆ ಏನು, ಅದರಲ್ಲಿ ಸ್ಥಿತನಾಗಿರೋದು ಅಂತಂದ್ರೆ ಏನು, ಯೋಗಕ್ಷೇಮ ಅಂತ ಯಾವುದಕ್ಕೆ ಹೇಳ್ತಾರೆ, ಮತ್ತೆ ಅರ್ಜುನನಿಗೆ ಯಾಕೆ ನಿರ್ಯೋಗಕ್ಷೇಮನಾಗು ಅಂತ ಹೇಳಿದ್ದಾರೆ, ಈ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಆತ್ಮವಾನ್ ಅಂತ ಯಾರಿಗೆ ಹೇಳ್ತಾರೆ, ಮತ್ತೆ ಅರ್ಜುನನನ್ನ ಆತ್ಮವಾನ್ ಆಗು ಅಂತ ಹೇಳೋದರ ಭಾವನೆ ಏನು, ಇಲ್ಲಿ ಆತ್ಮವಾನ್ ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ, ಮತ್ತೆ ಅರ್ಜುನನಿಗೆ ಯಾಕೆ ಹೇಳಿದ್ದಾರೆ ಅಂತ. ಈಗ ಮೊದಲು ಆತ್ಮ ಅಂತಂದ್ರೆ ಏನು, ಆತ್ಮವಾನ್ ಅಂತಂದ್ರೆ ಏನು, ಇದನ್ನ ತಿಳ್ಕೊಳ್ಳೋಣ. ಈಗ ಇಂದ್ರಿಯಗಳ ಸಹಿತ ಅಂತಃಕರಣ ಮತ್ತೆ ಶರೀರದ ವಾಚಕವಾಗಿ ಇಲ್ಲಿ ಆತ್ಮ ಅನ್ನುವಂಥ ಪದ ಇದೆ. ಕೆಲವೊಂದ್ಸರಿ ಇಂದ್ರಿಯಗಳ ಸಹಿತ ಅಂತಃಕರಣವನ್ನ ಆತ್ಮ ಅಂತ ಕರೀತಾರೆ, ಇನ್ನು ಕೆಲವೊಂದ್ಸರಿ ಶರೀರಕ್ಕೂ ಕೂಡ ಆತ್ಮ ಅಂತ ಕರೀತಾರೆ. ಸೊ ಆತ್ಮ ಅನ್ನುವಂಥ ಪದ ಇದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳು ಎಲ್ಲಿ ತನಕ ಮನುಷ್ಯನ ವಶವಾಗೋದಿಲ್ವೋ, ಅಂದ್ರೆ ನಾವು ಹೇಳದಾಗೆ ಮನಸ್ಸು ಕೇಳಬೇಕು, ನಾವು ಹೇಳದಾಗೆ ಬುದ್ಧಿ ಮತ್ತೆ ಇಂದ್ರಿಯಗಳು ಕೇಳಬೇಕು, ಅಲ್ಲಿವರೆಗೂ ಅಂದ್ರೆ ಏನು, ಅದೆಲ್ಲ ಮನುಷ್ಯನ ಕಂಟ್ರೋಲಲ್ಲಿ ಇರಬೇಕು. ಅವು ತನ್ನದಾಗೋದಿಲ್ವೋ, ಅವನ ಶತ್ರುಗಳಾಗೇ ಇರುತ್ತೋ ಅಲ್ಲಿವರೆಗೂ ಅವನು ಆತ್ಮವಾನ್ ಅಲ್ಲ. ಅಂದ್ರೆ ಆತ್ಮ ಅನ್ನೋದನ್ನ ಯಾವ್ದ್ಯಾವ್ದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರು. ಇಂದ್ರಿಯಗಳ ಸಹಿತ ಅಂತಃಕರಣ ಇರುತ್ತಲ್ಲ, ಅದಕ್ಕೆ ಆತ್ಮ ಅಂತ ಕರೀತಾರೆ. ಮತ್ತೆ ಶರೀರಕ್ಕೂ ಕೂಡ ಆತ್ಮ ಅಂತ ಕರೀತಾರೆ. ಈಗ ಆತ್ಮವನ್ನ ಹೊಂದಿರುವಂಥವನು ಆತ್ಮವಾನ್, ಶಕ್ತಿವಾನ್, ಬಲವಾನ್ ಅಂತೆಲ್ಲ ಹೇಳ್ತಾರೆ. ಬಲವನ್ನ ಹೊಂದಿರುವಂಥವನು, ಆತ್ಮವನ್ನ ಹೊಂದಿರುವಂಥವನು ಅಂತ ಯಾರಿಗೆ ಹೇಳ್ತಾರೆ ಅಂದ್ರೆ, ಯಾರು ತನ್ನ ಇಂದ್ರಿಯಗಳನ್ನ, ಅಂತಃಕರಣವೂ ಸೇರಿ ತನ್ನ ಬುದ್ಧಿ, ಮನಸ್ಸು ಎಲ್ಲವೂ ತನ್ನ ವಶದಲ್ಲಿ ಇಟ್ಕೊಂಡಿರ್ತಾನೋ, ಅಂದ್ರೆ ಅದನ್ನೆಲ್ಲ ಗೆದ್ದಿರ್ತಾನೋ, ಅಥವಾ ಅವೆಲ್ಲ ಇವನ ಮಿತ್ರರಾಗಿರ್ತಾರೋ, ಇವನು ಹೇಳ್ದಂಗೆ ಅವು ಕೇಳೋ ಥರ ಆಗಿರುತ್ತೋ, ಅವನನ್ನ ಆತ್ಮವಾನ್, ಆಗ ಮನುಷ್ಯನನ್ನ ಆತ್ಮವಾನ್ ಅಂತ ಕರೀತಾರೆ. ಅದು ಬಿಟ್ಟು ಇಂದ್ರಿಯಗಳು ಹೇಳಿದಾಗ ಆ ಮನುಷ್ಯ ಕೇಳಿದ್ರೆ ಅವನು ಆತ್ಮವಾನ್ ಅಲ್ಲ. ಇಂದ್ರಿಯಗಳು ಅವನಿಗೆ ಶತ್ರುವಾಗಿದ್ರೆ ಅವನು ಆತ್ಮವಾನ್ ಅನ್ನಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಯಾರು ತನ್ನ ಮನಸ್ಸು, ಬುದ್ಧಿ ಮತ್ತೆ ಸಮಸ್ತ ಇಂದ್ರಿಯಗಳನ್ನು ಕೂಡ ಚೆನ್ನಾಗಿ ವಶ ಮಾಡ್ಕೊಂಡಿರ್ತಾನೆ. ಅಂದ್ರೆ ಏನು, ಆ ಇಂದ್ರಿಯಗಳು ಇವನು ಹೇಳ್ದಂಗೆ ಕೇಳಬೇಕು. ಈಗ ನಾವು ಏನೋ ಒಂದು ಬಿಟ್ಬಿಟ್ಟಿರ್ತೀವಿ, ಇನ್ಮೇಲೆ ನಾನು ಆಧ್ಯಾತ್ಮಿಕದಲ್ಲಿ ಮುಂದುವರಿತಾ ಇದ್ದೀನಿ, ಇನ್ಮೇಲೆ ನಾನು ಈ ಕೆಲಸ ಮಾಡಬಾರ್ದು, ಅಥವಾ ಇದನ್ನು ತಿನ್ನಬಾರ್ದು, ಅಥವಾ ನಾನು ಇಷ್ಟು ಗಂಟೆಗೆ ಎದ್ದೊಳ್ಬಾರ್ದು, ಬೆಳಗ್ಗೆನೆ ಎದ್ದೊಳ್ಬೇಕು, ಅದಕ್ಕೆ ಇಷ್ಟು ಗಂಟೆ ಮೇಲೆ ನಾನು ಮಲಗಬಾರ್ದು ಅಂತೆಲ್ಲ ನಾವೇನೋ ಅಂತ ಅಂದ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ಆ ಇಂದ್ರಿಯಗಳು ಕೇಳೋದಿಲ್ಲ. ಅದನ್ನ ನೋಡಿದ ತಕ್ಷಣ ನಮಗೆ ತಿನ್ನಬೇಕು ಅನ್ಸುತ್ತೆ, ಅದನ್ನ ನೋಡಿದ ತಕ್ಷಣ ನಮಗೆ ಮಾಡಬೇಕು ಅನ್ಸುತ್ತೆ, ಅದನ್ನ ನೋಡಿದ ತಕ್ಷಣ ಅಯ್ಯೋ ಇರ್ಲಿ ಬಿಡು ಅಂತ ಸೋಂಬೇರಿತನ ಬರುತ್ತಲ್ಲ, ಆ ರೀತಿ. ಅಂದ್ರೆ ಏನು, ಇಂದ್ರಿಯಗಳು ಹೇಗೆ ಹೇಳುತ್ತೋ, ಇಂದ್ರಿಯಗಳಿಗೆ ಇಷ್ಟವಾಗೋ ಹಾಗೆ ನಾನು ನಡ್ಕೊಳ್ತಾ ಇದ್ದೀನಿ. ಆದರೆ ನಾನು ಹೇಳ್ದಾಗ ಇಂದ್ರಿಯಗಳು ಕೇಳುತ್ತಲ್ಲ, ಅವನನ್ನ ಆತ್ಮವಾನ್ ಅಂತ ಕರೆಯೋದು. ಆದರೆ ಇಂದ್ರಿಯಗಳು ಹೇಳ್ದಂಗೆ ಕೇಳೋವನ್ಗೆ ಆತ್ಮವಾನ್ ಅಂತ ಹೇಳೋದಿಲ್ಲ. ಸೊ ಅದಕ್ಕಿಲ್ಲಿ ಏನು ಅರ್ಥ ಅಂದರೆ, ಯಾರು ತನ್ನ ಮನಸ್ಸನ್ನ, ಬುದ್ಧಿಯನ್ನ ಮತ್ತೆ ಸಮಸ್ತ ಇಂದ್ರಿಯಗಳನ್ನು, ಒಂದು ಇಂದ್ರಿಯ ಅಲ್ಲ ಸಮಸ್ತ ಇಂದ್ರಿಯಗಳನ್ನು ಚೆನ್ನಾಗಿ ವಶ ಮಾಡಿಕೊಂಡಿರ್ತಾನೋ ಅವನನ್ನ ಆತ್ಮವಾನ್ ಅಂದ್ರೆ ಏನು, ಆತ್ಮ ಉಳ್ಳವನು ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಯಾರು ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳನ್ನು ವಶ ಮಾಡ್ಕೊಳ್ಳಲ್ವೋ ಅವನಿಗೆ ಸಮತ್ವ ಯೋಗ ಪ್ರಾಪ್ತಿಯಾಗೋದು ಬಹಳ ಕಷ್ಟ. ಅಂದರೆ ಈಗ ಇಂದ್ರಿಯಗಳೇ ಹೇಳಿದ ಮಾತು ಕೇಳಲ್ಲ ಅಂತಂದರೆ ಸಮತ್ವ ಎಲ್ಲಿಂದ ಬರುತ್ತೆ? ನಾನು ಸುಖ ಬಂದಾಗ, ದುಃಖ ಬಂದಾಗ ಒಂದೇ ರೀತಿ ಹೇಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ? ಆಗೋದಿಲ್ಲ ಅಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ಸಮತ್ವ ಬರಬೇಕು ಅಂತಂದರೆ ಮೊದಲು ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಅದು ನಾವು ಹೇಳ್ದಾಗ ಕೇಳೋ ಹಾಗೆ ನಾವು ಮಾಡಿಟ್ಕೊಂಡಿದ್ರೆ ಆಗ ಸಮತ್ವ ಯೋಗ ಅನ್ನೋದು ನಮಗೆ ಈಸಿಯಾಗಿ ಸಿಕ್ಕಿಬಿಡುತ್ತೆ. ಅಂದರೆ ಅದನ್ನು ನೋಡುವಂಥ ಒಂದು ಕಲೆ ನಮಗೆ ಬಂದ್ಬಿಡುತ್ತೆ. ಆಯಿತಾ? ಅದಕ್ಕೋಸ್ಕರ ಕಷ್ಟಪಡಬೇಕಾಗಿಲ್ಲ. ಆದರೆ ಯಾರು ಇಂದ್ರಿಯಗಳನ್ನು ವಶಪಡಿಸ್ಕೊಂಡಿರೋದಿಲ್ವೋ
ಅವರಿಗೆ ಸಮತ್ವ ಯೋಗ ತುಂಬ ಕಷ್ಟ ಪ್ರಾಪ್ತಿಯಾಗೋದು. ಮತ್ತು ಯಾರ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳು ವಶದಲ್ಲಿದೆಯೋ ಅವನು ಸಾಧನೆ ಮಾಡೋದ್ರಿಂದ ಸಹಜವಾಗಿ ಅವನು ಸಮತ್ವ ಯೋಗ ಅನ್ನೋದನ್ನು ಪಡ್ಕೊಳ್ಬಹುದು. ಅದಕ್ಕಾಗಿ ಭಗವಂತ ಇಲ್ಲಿ ಅರ್ಜುನನಿಗೆ ಆತ್ಮವಾನ್ ಆಗು ಅಂತಂದ್ಬಿಟ್ಟು ಹೇಳಿದ್ದಾನೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಈಗ ನಮಗೆ ಎಷ್ಟೊಂದು ವಿಷಯ ಗೊತ್ತೇ ಇರಲಿಲ್ಲ, ಆದರೆ ಇಲ್ಲಿ ಒಂದೊಂದು ತಿಳ್ಕೊಳ್ತಾ ಯಾರು ಇಂದ್ರಿಯಗಳನ್ನು ಗೆದ್ದುಬಿಟ್ಟಿರ್ತಾನೋ ಅವನು ಮತ್ತು ಸಮತ್ವ ಬುದ್ಧಿ ಇರುತ್ತೋ ಅವನನ್ನು ಆತ್ಮವಾನ್ ಅಂತ ಹೇಳೋದು. ಸೊ ಇಲ್ಲಿ ಅರ್ಜುನನಿಗೆ ನೀನು ಆತ್ಮವಾನ್ ಆಗು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇವಾಗ ನಮ್ಗೆ ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.